ಹಾಯ್ ಆಲ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ತಂಗಿ ಬೆಳಗ್ಗೆ ತಿಂಡಿ ನಾನು ಮಾಡ್ತೀನಿ ಅಕ್ಕ ಅಂತ ಹೇಳಿ ಚೋಲೆ ಭಟೋರೆ ಮಾಡ್ತಾ ಇದ್ದಾಳೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ದೇವ್ರ ಸಾಮಾನ ತೊಳ್ಕೊಂಡು ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಬಾಗಿಲು ಕೆಲಸ ಅದು ಇದೇ ಕೆಲಸ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ನಾನು ಅಡುಗೆಗೆ ಏನೂ ಬಂದಿಲ್ಲ, ಎಲ್ಲ ನನ್ನ ತಂಗಿನೇ ಮಾಡ್ತಾ ಇದ್ದಾಳೆ. ಅವಳಿದ್ದಾಗ ನನಗೆ ಏನೋ ಅವಳು ಬೆಂಗಳೂರಿಗೆ ಹೋದಾಗ ನಾನು ಅವಳನ್ನು ತುಂಬ ಮಿಸ್ ಮಾಡ್ಕೊತೀನಿ. ಅಡುಗೆಗೆ ಅಂತ ಅಲ್ಲ, ಬಟ್ ಏನೋ ಈಗ ನೋಡಿ, ಇವತ್ತು ಮೇನ್ ಇಂಪಾರ್ಟೆಂಟ್ ನಾನು ಈ ವಿಡಿಯೋ ಶೂಟ್ ಮಾಡ್ತಿರೋದೇನು ಅಂದರೆ, ನಾನು ನನ್ನ ಮಕ್ಳಿಗೆ ಇಬ್ಬರಿಗೂ ಅಡ್ಮಿಷನ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಅವಳು ರಿಸಲ್ಟ್ ಟೈಮಲ್ಲೂ ಇರಬೇಕು, ಅಡ್ಮಿಷನ್ ಟೈಮಲ್ಲೂ ಇರಬೇಕು. ನನ್ನ ಗಂಡನ ಕರ್ಕೊಂಡು ಹೋಗೋದೇ ಕಮ್ಮಿ, ಅವಳು ಕರ್ಕೊಂಡು ಹೋಗೋದೇ ಜಾಸ್ತಿ. ಹಾಗಾಗಿ ಇವತ್ತು ಅಡ್ಮಿಷನ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಇವತ್ತಿಂದ ಈ ವಿಡಿಯೋ ಹೆಂಗಿರುತ್ತೆ ಅಂತ ನೋಡ್ಕೊಬರೋಣ. ಇವತ್ತು ನಾವು ಇದರದ್ದು ಗ್ರೇವಿ ಮಾಡೋಣ, ಭಟೋರೆ ಥರ ಅಂತ ಅಂದ್ಕೊಂಡಿದ್ದೀವಿ. ಎಷ್ಟು ಕರೆಕ್ಟಾಗಿ ಬರುತ್ತೋ ಗೊತ್ತಿಲ್ಲ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀವಿ ಗ್ರೇವಿ ಥರ. ಸೊ ರಾತ್ರಿ ನೆನೆ ಇಟ್ಟಿದ್ವಿ ಕಾಬೂಲ್ ಕಡಲೆಕಾಳನ್ನ, ಇವಾಗ ಕುಕ್ಕರ್ಗೆ ಹಾಕಿಟ್ಟಿದ್ದೀನಿ. ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂದರೆ ಈ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಮಸ್ಲಿನ್ ಕ್ಲಾತ್ ಅಥವಾ ಏನಾದರೂ ಕಾಟನ್ ಬಟ್ಟೆ ತೊಗೊಂಡು ಇದು ಟೀ ಪುಡಿ, ಎಲ್ಲ ಸ್ಪೈಸಸ್ಸು, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು ಮತ್ತು ಇದು ಸ್ಟಾರ್, ಇದೆಲ್ಲ ಕಟ್ಬಿಟ್ಟು ನಾನು ಆ ಕುಕ್ಕರಲ್ಲಿ ಇಡ್ತೀನಿ. ಸೊ ಇದನ್ನು ಇದ್ರೊಳಗೆ ಬಿಟ್ಟು ಹಾಕ್ತೀನಿ. ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆಯಲ್ಲಿ. ಸೊ ಈಗ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆದ ತಕ್ಷಣ ಟೊಮೊಟೊ, ಈರುಳ್ಳಿ ಹಾಕ್ಕೊಂಡು ಸಾಫ್ಟ್ ಆಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕೋದಿದ್ದೀನಿ. ಸೊ ಇದಿಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಇದ್ರ ಜೊತೆ ನಾನು ಸ್ವಲ್ಪ ಸಾಂಬಾರು ಪೌಡ್ರು, ಜೀರಾ ಪೌಡ್ರು ಮತ್ತು ಒಂಚೂರು ಗರಂ ಮಸಾಲ ಹಾಕೋತೀನಿ. ಸೊ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಎಲ್ಲ ಸ್ಪೈಸಸ್ನ ಹಾಕಿದ್ದೀನಿ. ಸೊ ಇವಾಗ ಈ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಳ್ಳಿ. ಓಕೆ, ಇದಕ್ಕಾದಮೇಲೆ ಇಲ್ಲಿ ಒಂದು ಸಣ್ಣಕ್ಕೆ ಹೆಚ್ಚಿರೋ ಅರ್ಧ ಟೊಮೊಟೊ, ಅರ್ಧ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಕರಿಬೇವು, ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಒಗ್ಗರಣೆ ಹಾಕೋದು ಅಂತ ನೋಡೋಣ. ನೆಕ್ಸ್ಟು ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ. ಸೊ ಇವಾಗ ಜೀರಿಗೆ, ಸಾಸಿವೆ ಹಾಕಿದ್ದೀನಿ. ಇದಾದಮೇಲೆ ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊ ಇವಾಗ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಅಷ್ಟೇ ತೊಗೊಂಡಿರೋದು ನಾನು, ಯಾಕಂದರೆ ಹುರಿದು ರುಬ್ಕೊಂಡಿದ್ದೀನಲ್ಲ. ಸೊ ಮಸಾಲ ಜಾಸ್ತಿ ಅನಿಸ್ಬಾರ್ದು ಅಂತ ಒಂದು ಅರ್ಧ ಈರುಳ್ಳಿ ಒಗ್ಗರಣೆ ಹಾಕ್ತೀನಿ. ಟೊಮೊಟೊ ಹಾಕೋಣ. ಸಣ್ಣಕ್ಕೆ ಹೆಚ್ಚಿರೋ ಹಾಕೋದು ಆಪ್ಷನಲ್ಲು, ಹಾಕಿದ್ರೆ ಹಾಕ್ಬೋದು. ರುಬ್ಕೊಂಡಿರೋ ಮಸಾಲಾನೇ ಹಾಕ್ಬೋದು. ನಾನು ಅಲ್ಲಿ ಸಿಗಲಿ ಇದಾಗಿ ಅಂತ ಸ್ವಲ್ಪ ಟೊಮೊಟೊ ಹಾಕ್ತಾಯಿದ್ದೀನಿ. ಸೊ ಇವಾಗ ಬೇಯಿಸಿರೋದು ಚೋಲೆ ಏನಿದೆ ಅದು ರೆಡಿ ಇದೆ. ಇದನ್ನು ಒಗ್ಗರಣೆ ಹಾಕೋಣ ಸ್ಟೇನ್ ಮಾಡಿಕೊಂಡು. ಸೊ ನಾನು ಇವಾಗ ಬೇಯಿಸ್ಕೊಂಡಿರೋ ಏನು ಕಾಳಿರೋ ಅದನ್ನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗಿ ಸ್ವಲ್ಪ 1 ನಿಮಿಷದಷ್ಟು ಮುಚ್ಚಿಡೋಣ. ಸೊ ಇದು ಪ್ಯೂರಿ ಹಾಕೋಣ, ರುಬ್ಕೊಂಡಿರೋದು ಏನಿದೆ ಅದು. ಸೊ ಇಷ್ಟು ಉಪ್ಪು ಹಾಕಿದ್ದೀನಿ. ನೋಡೋಣ, ಟೇಸ್ಟ್ ಮಾಡಿ ಮತ್ತೆ ಹಾಕೋಣ. ಚೂರು ಎಣ್ಣೆ, ಶುಂಠಿ, ಅಲ್ಲೇ ಇಷ್ಟ ಆದಮೇಲೆ ಕಸ್ತೂರಿ ಮೆಥಿ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಸಪ್ರೇಟ್ ಒಗ್ಗರಣೆ ಹಾಕ್ತಾಯಿದ್ದೀನಿ. ಕಲರ್ಗೆ ಫುಲ್ ಕುದ್ದಿದೆ. ಈ ಒಗ್ಗರಣೆ ಹಾಕ್ತೀನಿ. ಹಾಕ್ಲಾ? ಯಾ. ಇವಾಗ
ತಟ್ಟೆ ಖಾಲಿ ಆದ್ಮೇಲೆ ನಾನು ಬಂದೀನಿ ವಯಸ್ಸು. ಚೆನ್ನಾಯ್ತಾ ತಿಂಡಿ? ಹ್ಞೂ ಅರ್ಪಣ ನೀನು ಹೇಳಿ, ಚಿಕ್ಕಿ ಮಾಡಿರೋದು ನಾನು. ಹೆಂಗೈತೆ ಪುಟ ತಿಂಡಿ? ಚಿಕ್ಕಮ್ಮ ಮಾಡಿರೋದು ಇವತ್ತು. ಹೌದಾ? ನಮ್ಮಿಬ್ಬರು ಮಕ್ಕಳನ್ನು ನಾವು ಸೆಂಟ್ ಪಾಲ್ಸ್ ಕಾನ್ವೆಂಟ್ ಸ್ಕೂಲಿಗೆ ಸೇರಿಸಿರೋದು. ಹಂಗಾಗಿ ಈ ವರ್ಷವೂ ಅಲ್ಲಿಗೆ ಹಾಕಬೇಕು ಅಂತ, ಅವರು ಕಾಲೇಜ್ವರೆಗೂ ಇಲ್ಲೇ ಹಾಕಬೇಕು ಅಂತಿದ್ದೀವಿ. ನೋಡೋಣ, ದೇವ್ರ ಇಚ್ಛೆ ಇದ್ದಂಗೆ ಆಗಲಿ. ಈ ಸ್ಕೂಲಾಗೆ ಎಜುಕೇಷನ್ ಆಗಿರಲಿ, ಶಿಸ್ತಾಗಿರಲಿ, ಪ್ರತಿಯೊಂದು ತುಂಬ ಪಾಲಿಸ್ತಾರೆ. ಎಜುಕೇಷನ್ ಅಂತೂ ಭಾಳ ಚೆನ್ನಾಗಿದೆ. ಹಾಗಾಗಿ ನಾವು ಈ ಸ್ಕೂಲಿಗೆ ಸೇರಿಸೋದು ನನ್ನ ಮಕ್ಕಳನ್ನ ಇಬ್ಬರನ್ನು. ಓಕೆ, ಅಡ್ಮಿಷನ್ ಮಾಡಿಸ್ಕೊಬಂದು ಸಿಗುವ. ಅಡ್ಮಿಷನ್ ಮಾಡಿಸಿ ಇವಾಗ ಹೊರಟಿದ್ದೀವಿ. ಸೀತಾ, ನಿಮ್ಮ ಕಾಲೇಜ್ ಬಂತಲ್ಲ, ನಿನ್ನ ಅಡ್ಮಿಷನ್ ಮಾಡ್ಸೋಣ ಕಾಲೇಜಿಗೆ? ಮತ್ತೆ ಜಾಬ್ ಮಾಡಬೇಕಷ್ಟೇ ಅಲ್ಲ. ಇವಾಗ ನಾವು ಟೀಚರ್ ಕೇಳಿದ್ರಲ್ಲ, ಸ್ಟೂಡೆಂಟ್ ಏನಮ್ಮ ನೀನು ಅಂತ, ನಿನ್ನ ಅಡ್ಮಿಷನ್ ಮಾಡಿಸ್ಬರ್ತೀನಿ ಬಾ. ಅರ್ಪಣ ಈ ವಿಡಿಯೋ ನೋಡಿಲ್ಲ ಅರ್ಪಣ. ಓಕೆ ಅರ್ಷಿತಾ, ಓಕೆನಾ? ನಾನಿವಾಗ ಹೋಗಿ ಕೇಳ್ತೀನಿ, ಅರ್ಪಣ ನಿಮ್ಮ ಮಿಸ್ಸಿಗೆ ಏನು ಹೇಳಿರ್ಬೋದು, ಅಲ್ಲಿ ಅಡ್ಮಿಷನ್ ಮಾಡಿಸ್ಕೊಂಡಿರೋ ಟೀಚರ್ಸು ಏನು ಹೇಳಿರ್ಬೋದು, ನಿಮ್ಮ ಚಿಕ್ಕಿನ ಜೊತೆ ಕರ್ಕೊಂಡು ಹೋಗಿದ್ದೀನಿ, ಏನು ಹೇಳಿರ್ಬೋದು ಅಂತ ಕೇಳ್ತೀನಿ. ಹಾಂ, ಅವಾಗಳು ಏನು ಸ್ಟೂಡೆಂಟ್ನ ಜೊತೆ ಕರ್ಕೊಂಬರ್ಬೋದಿತ್ತು ಅಂತ ಹೇಳ್ತಾಳೋ, ಏನು ಹೇಳ್ತಾಳೋ ನೋಡೋಣ. ಹಾಂ ಹಾಂ, ಅಡ್ಮಿಷನ್ ಮಾಡಿಸ್ಬಂದಿವೆ. ಇವಾಗ ನಾನು ನಿನ್ನ ಕರ್ಕೊಂಡೋಗಿದ್ದಿಲ್ಲ, ಚಿಕ್ಕಿ ಕರ್ಕೊಂಡೋಗಿದ್ದೆ ತಾನೆ? ಏನಂತ ಕೇಳಿದ್ರಿ? ಏನಂತ ಕೇಳಿರ್ಬೋದು ಹೇಳು ನಿಮ್ಮ ಮಿಸ್ ಅಲ್ಲಿ ಅಡ್ಮಿಷನ್ ಮಾಡಿಸ್ಕೊಳೋರು. ಮಾಡಿಸುವಾಗ ಏನಂತ ಕೇಳಿರ್ಬೋದು, ಗೆಸ್ ಮಾಡು. ಈಗ ಗೊತ್ತಾಯ್ತು ನನಗೆ, ಚಿಕ್ಕಿನೇ ಇದೆಲ್ಲ ಇವಳ ಮಗಳು ಅಂತ ಹೇಳಿರ್ತಾರೆ ಚಿಕ್ಕಿಗೆ. ಅಲ್ಲ, ಚಿಕ್ಕಿನ ಅಡ್ಮಿಷನ್ ಮಾಡ್ಸಕ್ ನಾನು ನಿಮ್ಮ ಚಿಕ್ಕಿ ಹೋಗಿದ್ವಿ, ಆಯ್ತಾ? ಚಿಕ್ಕಿನ ಸ್ಟೂಡೆಂಟ್ ಅಂತ ಕೇಳಿರ್ತಾರೆ. ನಿಜ ಹಂಗೆ ಕೇಳಿದ್ರು. ಸ್ಟೂಡೆಂಟ್ ನೀನೇನಾ ಸ್ಟೂಡೆಂಟ್ ಅಂತ ಕೇಳಕತ್ತಾರೆ ನಿಮ್ಮ ಚಿಕ್ಕಿಗೆ. ನಾನು ಆ ಚಿಕ್ಕಿ ಅಮ್ಮನ ಥರ ಕಾಣಿಸ್ತೀನ? ಅಯ್ಯೋ, ಗೆಸ್ ಮಾಡಲ್ಲ ಅನ್ಕೊಂಡಿದ್ದೆ, ಅಂತ ಗೆಸ್ ಮಾಡಿದೆ. I know my ಚಿಕ್ಕಿ well ra. She looks younger than me. ಓಕೆ, ಡನ್. ನೋಡಿ ಎಷ್ಟು ಚೆನ್ನಾಗಿ ಗೆಸ್ ಮಾಡ್ತೀನಿ. ಆಯಿತು ಗೈಸ್, ಇವತ್ತಿಂದು ಬೆಳಗಿಂದ ಮಧ್ಯಾಹ್ನದವರೆಗೂ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ, ನಗಿಸ್ತಾ ಇರಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.